ಸಣ್ಣ ಮೆಜರ್ಮೆಂಟ್ ಬ್ಲೌಸ್ ಇರೋದರಿಂದ ನಾವು ಯಾವ ರೀತಿ ಸ್ಲೀವ್ನ ತೆಗಿತಾ ಇದ್ದೀವಿ ಮತ್ತು ಕ್ರಾಸ್ ಕಟ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕ್ರಾಸ್ ಕಟ್ಟಿಂಗ್ ಯಾಕೆ ಮಾಡಬೇಕು ಅಂದರೆ ಫ್ರಂಟಲ್ಲಿ ನಮಗೆ ವಿತೌಟ್ ರಿಂಕಲ್ಸ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಲಿ ಅಂತ. ಒಂದು ಕಾಲಿಂಚ್ ಏನಾದರೂ ಟೈಟ್ ಇತ್ತು ನಮಗೆ ಬ್ಲೌಸಲ್ಲಿ ಅಂತಂದರೆ ಅದು ಕ್ರಾಸ್ ಕಟ್ಟಿಂಗ್ ಮಾಡಿದ್ರೆ ನಮಗೆ 1/4 ಇಂಚು ಅಥವಾ ಮ್ಯಾಕ್ಸಿಮಮ್ 1/2 ಇಂಚ್ವರೆಗೂ ನಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಕ್ರಾಸ್ ಬಟ್ಟೆ ಹಿಗ್ಗೋದ್ರಿಂದ, ಈ ರೀತಿ ಬಟ್ಟೆ ಇಲ್ಲಿ ಹಿಗ್ಗೋದ್ರಿಂದ ನಮಗೆ 1/4 ಇಂಚು 1/2 ಇಂಚ್ವರೆಗೂ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಹಾಗಾಗಿ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಇದು ಬಿಗಿನರ್ಸ್ಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. 80 ಸೆಂಟಿಮೀಟರ್ ಲೈನಿಂಗನ್ನು ಈ ರೀತಿ ಲೇಔಟ್ ಮಾಡ್ಕೊಂಡು 2 ಪದರನ್ನ ಹಾಕ್ಕೊಂಡಿದ್ದೀವಿ. ಈಗ ಇವ್ರದ್ದು ಫುಲ್ ಮೆಜರ್ಮೆಂಟಲ್ಲಿ ಯಾವ್ದು ಜಾಸ್ತಿ ಇದೆ ಅಂತಂದರೆ ಅಪ್ಪರ್ ಚೆಸ್ಟ್ ಜಾಸ್ತಿ ಇದೆ. ಅಪ್ಪರ್ ಚೆಸ್ಟ್ 34 ಇಂಚಸ್ ಇದೆ. 34 ಅಂತಂದರೆ ನಮಗೆ ಬೇಕಾಗಿರುವಂಥದ್ದು ಬ್ಯಾಕಲ್ಲಿ 8.5 ಇಂಚು 4ನೇ 1 ಭಾಗ, 8.5 ಇಂಚು ಪ್ಲಸ್ 1.5 ಇಂಚು 10 ಇಂಚ್ ಆಯಿತು. ಸೊ ಇದಿಷ್ಟು ಬ್ಯಾಕಲ್ಲಿ ಬೇಕಾಗುತ್ತೆ. 10 ಇಂಚ್ ಇದ್ದರೆ ಸಾಕಾಗುತ್ತೆ, ಇನಫ್. ಬ್ಯಾಕಲ್ಲಿ ಇದು ಬೇಕಾಗುತ್ತೆ. ಸೊ ಇನ್ನು ಮಿಕ್ಕಿದ್ದನ್ನು ನಾವು ಸ್ಲೀವ್ ಕಟ್ಟಿಂಗಲ್ಲಿ ನಾವು ಮಾಡ್ಕೊಳ್ಬಹುದು. ಸೊ ಇಷ್ಟಕ್ಕೆ ನಾವು ಮಾರ್ಕನ್ನು ಮಾಡಿದ್ದೀವಿ. ಇಲ್ಲಿಂದ ನಮಗೆ ಲೆಂತ್ ಸ್ಲೀವ್ ಇಷ್ಟುವರೆಗೂ ಬರುತ್ತೆ. ಇನ್ನು ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಫ್ರಂಟ್ ಕ್ರಾಸ್ ಕಟ್ಟಿಂಗನ್ನು ಇಲ್ಲಿ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನೋಡೋಣ. ಫಸ್ಟಿಗೆ ನಾವೇನು ಮಾಡ್ತೀವಿ, ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ಯಾವ ರೀತಿ, ಇದು 2 ಪದರ ಆಲ್ರೆಡಿ ಇದೆ. ಓಕೆನಾ, ಫೋಲ್ಡ್ ಮಾಡಿ ಹಾಕಿದ್ದೀನಿ. ಇವಾಗ ಏನು ಮಾಡ್ತಾಯಿದ್ದೀವಿ, ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸ್ಲೀವನ್ನು ಕಟ್ ಮಾಡ್ಕೊಳ್ಳಿಕ್ಕೆ ಫೋಲ್ಡಿಂಗನ್ನು ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ ಏನು ಮಾಡಬೇಕು ನಾವು ಅಂತಂದರೆ, ಸ್ಲೀವ್ ರೌಂಡ್ ಎಷ್ಟಿದೆ ಫಸ್ಟ್, ಅದು ತುಂಬ ಇಂಪಾರ್ಟೆಂಟ್. ಸ್ಲೀವ್ ರೌಂಡ್ ಅಂದರೆ ಮಸಲ್ಸ್ ಹತ್ರ ಏನು ಬರುತ್ತೆ ಆ ರೌಂಡು 6 ಇಂಚ್ ಇರೋದರಿಂದ 1.5 ಇಂಚು ಮಾರ್ಜಿನ್ನ ಕೊಡ್ತಾ ಇದ್ದೀವಿ. ಅಂದರೆ 7.5 ಇಂಚ್ ಬೇಕಾಗುತ್ತೆ. ಟೋಟಲಿ ನಮಗೆ 6 ಇಂಚು ಪ್ಲಸ್ 1.5 ಇಂಚು 7.5 ಇಂಚ್ ಬೇಕಾಗುತ್ತೆ. ಸೊ 6 ಇಂಚು 1.5, 7.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ನೀವು ಬೇಕಾದರೆ ಕರೆಕ್ಟಾಗಿ ಎಕ್ಯುರೇಟ್ ನಮಗೆ ಬಟ್ಟೆ ವೇಸ್ಟ್ ಆಗದೆ ಇರೋ ಹಾಗೆ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಬಹುದು. ಓಕೆ, ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. 7.25 ಇಂಚ್ ನಾನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಇತ್ತು ಅಂದರೂ ಕೂಡ 8 ಇಂಚು, ಒಂದು 1/2 ಇಂಚ್ ಇನ್ಕ್ರೀಸನ್ನು ನಾನು ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಫಸ್ಟಿಗೆ ಬರ್ತಕ್ಕಂಥದ್ದೇ ನಮಗೆ ಸ್ಲೀವಲ್ಲಿ ಏನು ಮಾಡಬೇಕು ಅಂದರೆ ಕೆಳಗಡೆ ಅಂಚು ಪಟ್ಟಿಯನ್ನು ತೆಗೆದುಬಿಡಿ. ಓಕೆನಾ, ಅದಕ್ಕೋಸ್ಕರ ನಾವೇನು ಮಾಡಬೇಕು, ಒಂದು ಡ್ರಾನ ಮಾಡ್ಕೊಳ್ಳಿ. ಕೊಂಡಾದ ತಕ್ಷಣ ಕೆಳಗಡೆ ಮಾರ್ಜಿನ್ಗೋಸ್ಕರ ನಾವು ಎಷ್ಟು ಇಡಬೇಕು, 1/2 ಇಂಚು ಡಿಫ್ರೆನ್ಸಲ್ಲಿ ಇನ್ನೊಂದು ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆನಾ, ಇದನ್ನು ಕಟ್ ಮಾಡಿ ತಗೊಂಬಿಡಿ. ಏನು ಎಕ್ಸ್ಟ್ರಾ ನಾವು ಅಂಚು ಪೀಸ್ ಏನಿದೆ ಅದನ್ನು ತೆಗೆದುಬಿಡಿ. ಓಕೆನಾ, ಸೈಡ್ಗೆ ಇಡಿ. ಇದಾದ ನಂತರ ಸ್ಲೀವ್ ಲೆಂತ್ ನಮಗೆ ಎಷ್ಟಕ್ಕೆ ಬೇಕಾಗಿತ್ತು, 8 ಇಂಚ್ಗೆ ಇಡ್ತೀರಾ. ಇಲ್ಲಿಂದ ನಮಗೆ ಎಷ್ಟಕ್ಕೆ ಬೇಕಾಗುತ್ತೆ, ಬ್ಯಾಕ್ ನಮಗೆ 10 ಇಂಚಿಗೆ ರೆಡಿ ಬೇಕಾಗತ್ತಲ್ವ, ಇಲ್ಲಿಂದ 1/2 ಇಂಚ್ ಬಿಟ್ಕೊಳ್ಳಿ. ಸ್ಲೀವ್ ನಾವು ಇಲ್ಲಿ ಎಷ್ಟು ಇಡ್ಬೋದು, 8.5 ಇಂಚುವರೆಗೂ ಸ್ಲೀವನ್ನು ನಾವು ರೆಡಿ ಮ್ಯಾಕ್ಸಿಮಮ್ ಇಟ್ಕೊಳ್ಬೋದು ವೀಕ್ಷಕರೇ. ಸೊ ನಾನೇನು ಮಾಡ್ತಾಯಿದ್ದೀನಿ, ಮ್ಯಾಕ್ಸಿಮಮ್ಗೆ ಇಡ್ತಾ ಇದ್ದೀನಿ, 8.5ಗೆ ಇಟ್ಕೊಳ್ತಾ ಇದ್ದೀನಿ. ಸೊ 8.5 ಮೇಲ್ಗಡೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್. ಸೊ 9 ಇಂಚಿಗೆ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಇದಾದ ನಂತರ ಕ್ಯಾಪ್ ಹೈಟ್ ಡಿಕ್ಲೇರ್ ಯಾವ ರೀತಿ ಮಾಡಬೇಕು ಅಂತಂದರೆ, ಅಪ್ಪರ್ ಚೆಸ್ಟ್ ಎಷ್ಟಿದೆ ನಮಗೆ 34 ಇಂಚ್ ಇರೋದರಿಂದ ಕ್ಯಾಪ್ ಹೈಟ್ 3.5 ಇಂಚಿಗೆ ನಾವು ಅದರ ಡಿವೈಡೆಡ್ 10ನೇ 1 ಭಾಗನ ನಾವು ಇಲ್ಲಿ ಇಳಿಸ್ಕೊಳ್ತಾ ಇದ್ದೀವಿ. 3.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಸ್ಲೀವ್ ರೌಂಡ್ ಬರ್ತಕ್ಕಂಥದ್ದು ಇಲ್ಲಿ. ಸ್ಲೀವ್ ರೌಂಡ್ ನಮಗೆ ಎಷ್ಟು ಹೇಳಿದ್ದೆ ನಾನು, 6 ಇಂಚ್ ಹೇಳಿದ್ವಿ. ಸೊ ಮಾರ್ಕಿಂಗ್ ಪ್ರಕಾರ 1.5 ಇಂಚು ಮಾರ್ಜಿನ್ನು. ಇಲ್ಲಿ ನಮಗೆ ಬಾಟಮಲ್ಲಿ ಎಷ್ಟು ಬರ್ತಾ ಇದೆ, 5.5 ಇಂಚು. 5.5 ಇಂಚು ನಮಗೆ ಬಾಟಮಲ್ಲಿ ಬೇಕು. ಸೊ 5.5 ಇಂಚಿಗೆ ಇಟ್ಕೊಂಬಿಡಿ. 5.5 ಇಂಚಿಗೆ ಇಟ್ಕೊಂಡು ಇದನ್ನು ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಓಕೆನಾ, ಇದಾದ ನಂತರ ನಮಗೆ ಶೇಪನ್ನು ಕೊಡ್ತಕ್ಕಂಥದ್ದು. ಶೇಪ್ ಕೊಡೋದ್ರಲ್ಲಿ ನೋಡಿ ವೀಕ್ಷಕರೇ, ಬಹಳ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವೆರಡೂ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, 3 ಇಂಚಿಗೆ ಬರುತ್ತೆ. ಇದಾದ ನಂತರ ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಶೇಪ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ. ಅದಾದ ನಂತರ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು 1 ಇಂಚು 1 ಮಾರ್ಕು ಪ್ಲಸ್ 1.5 ಇಂಚಿಗೆ 1 ಮಾರ್ಕ್ ಇಲ್ಲಿ ಬೇಕಾಗತ್ತೆ. ಇದಾದ ನಂತರ ಸೆಂಟರಿಗೆ ಒಂದು ಲೈನನ್ನು ಇಲ್ಲಿಂದ ಡ್ರಾ ಮಾಡ್ಕೊಳ್ಳಿ, ನಿಮಗೆ ನೀಟಾಗಿ ಬರುತ್ತೆ ಶೇಪ್ ಅಂತಕ್ಕಂಥದ್ದು. ಜಸ್ಟ್ ಲೈಟಾಗಿ ಡ್ರಾ ಮಾಡಿ ನಿಮಗೆ ತೋರಿಸಿದ್ದೀನಿ. ಈಗ ಏನು ಮಾಡಬೇಕು, ಫ್ರೆಂಚ್ ಕರ್ವ್ ಸ್ಕೇಲಿಂದ ಜಸ್ಟ್ ಈ ಲೈನ್ಗೆ ಬರೋ ಹಾಗೆ ಮಾರ್ಕನ್ನೇ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಫಸ್ಟ್ ಇಲ್ಲಿಂದನೇ ಡ್ರಾನ ನೀವು ಮಾಡ್ಕೊಳ್ಬಹುದು. ಓಕೆನಾ, ಈ ಪಾಯಿಂಟ್ ಕಲಿಸ್ಕೊಳ್ಳಿ. ಓಕೆನಾ, ಅದಾದ ನಂತರ ಇಲ್ಲಿಂದ ಶೇಪನ್ನು ಈ ರೀತಿ ಕೊಡಿ.
ಓಕೆನಾ, ನೋಡಿ ಎಷ್ಟು ಪರ್ಫೆಕ್ಟಾಗಿರುವಂಥ ಶೇಪ್ ಅಂತಕ್ಕಂಥದ್ದು ನಿಮಗೆ ಸಿಕ್ಬಿಡ್ತು. ಇದಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಆರ್ಮೋಲ್ ರೌಂಡ್ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಒನ್ ಟೈಮ್. ಎಷ್ಟು ಬರ್ತಾ ಇದೆ? 7.5 ಇಂಚು ನಮಗೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಇದಾದ ನಂತರ ಇದ್ರ ಮೇಲ್ಗಡೆ ಅದೇ ರೀತಿ ನೀವು ಮಾಡ್ತಕ್ಕಂಥದ್ದು. ಇದು ಕೆಳಗಡೆ ಹೋಗುತ್ತೆ, ಅದೇ ರೀತಿಯೇ ಹೋಗಬೇಕು ಅಲ್ಲಿ. ಓಕೆನಾ, ಇದಿಷ್ಟು ಬ್ಲೌಸ್ನ ಸ್ಲೀವ್ನ ಮಾರ್ಕ್ ಆಯಿತು ವೀಕ್ಷಕರ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಕಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕ್ರಾಸ್ ಕಟಿಂಗ್ ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಫೋಲ್ಡಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಓಕೆನಾ, ಈ ರೀತಿ ಶೇಪನ್ನು ತಗೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಶೇಪ್ ಅಂತಕ್ಕಂಥದ್ದು ಬರುತ್ತೆ. ಈಗ ನೆಕ್ಸ್ಟು ಬ್ಯಾಕನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಕಟ್ ಮಾಡ್ಕೊಳ್ಬೇಕಾದ್ರೆ ನಾವು ಆಲ್ರೆಡಿ ಈ ರೀತಿ ಇಟ್ಕೊಂಡಿದ್ವಿ. ಸೊ ಇದೇ ರೀತಿಯೇ ಬರುತ್ತೆ. ಓಕೆನಾ, ಬ್ಯಾಕಲ್ಲಿ ನಾವೇನು ಮಾಡಬೇಕು ಅಂದರೆ 1/2 ಇಂಚ್ ಕೆಳಗಡೆ ಮಾರ್ಜಿನ್ಗೋಸ್ಕರ ಬಿಟ್ಕೊಳ್ಬೇಕಾಗತ್ತೆ. ಇದಾದ ನಂತರ ಇವ್ರ ಲೆಂತ್ ಇದೆ 13 ಇಂಚು. 13 ಇಂಚಿಗೆ ಮಾರ್ಕ್ ಮಾಡಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮೇಲ್ಗಡೆ ಶೋಲ್ಡರ್ಗೋಸ್ಕರ ಬಿಟ್ಕೊಳ್ಳಿ. ಓಕೆನಾ, ಅಲ್ಲಿಗೆ ಒಂದು ಸೀದಾ ಡೈರೆಕ್ಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಇದಾದ ನಂತರ ಇವ್ರ ಶೋಲ್ಡರ್ ಎಷ್ಟಿದೆ? 14.5 ಇಂಚ್ ಶೋಲ್ಡರ್ ಇರೋದ್ರಿಂದ 7.25 ಇಂಚ್ ಬರುತ್ತೆ. ಅರ್ಧ ಅಂದರೆ 7.25 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇವ್ರಿಗೆ ಡೀಪ್ ಬರುತ್ತೆ 8 ಅಥವಾ 8.5 ಇಂಚು. ನಾನು ಮಾಡ್ತಾಯಿದ್ದೀನಿ 8.5 ಇಂಚಿಗೆ ಡೀಪನ್ನು ಇಟ್ಕೊಳ್ತಾ ಇದ್ದೀನಿ. 2 ಇಂಚು ಪ್ಲಸ್ 1 ಗೆರೆ ಇಲ್ಲಿ ಮೈನಸನ್ನು ಮಾಡಿ, 2 ಇಂಚು ಪ್ಲಸ್ 1 ಗೆರೆ ಇಲ್ಲಿ ಮೈನಸನ್ನು ಮಾಡಬೇಕಾಗತ್ತೆ. ಇವ್ರ ಶೋಲ್ಡರ್ ನಮಗೆ ಬರುತ್ತೆ 5 ಇಂಚಿನ ಶೋಲ್ಡರ್ ರೆಡಿ ಸಿಗುತ್ತೆ ನಮಗೆ. ಡೀಪ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮಗೆ ರೆಡಿ 5 ಇಂಚ್ ಸಿಕ್ತು. ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚಲ್ಲಿ ಬಿಟ್ಕೊಳ್ಬೇಕಾಗತ್ತೆ. ಟೋಟಲ್ ಎಷ್ಟಾಯ್ತು ಇಲ್ಲಿ? 5.5 ಇಂಚು. ಸೊ 5.5 ಇಂಚನೇ ಕೆಳಗಡೆ ಇನ್ನೊಂದು ಮಾರ್ಕನ್ನು ಮಾಡಿಕೊಂಡು ಲೈನ್ ಸೀದಾ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ. ಓಕೆನಾ, ನಾನು ಹೇಳ್ತಕ್ಕಂಥದ್ದು ನಿಮಗೆ ಸ್ವಲ್ಪ ಫಾಸ್ಟ್ ಅನ್ನಿಸ್ಬಹುದು, ಬಟ್ ಅದನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ನಾವು ಸ್ಲೀವ್ ರೌಂಡ್ ಎಷ್ಟು ಇಟ್ಟಿದ್ವಿ? 6 ಇಂಚು ಸ್ಲೀವ್ ರೌಂಡ್ ಇಟ್ಟಿದ್ವಿ. ಸೊ ಹಾಗಾಗಿ ನಾವೇನು ಮಾಡಬೇಕೀಗ? 5.25 ಇಂಚ್ ಇಟ್ಕೊಳ್ಳಿ. 1/4 ಇಂಚ್ ಇಲ್ಲಿ ಕಡಿಮೆ ಮಾಡ್ಕೊಳ್ಳಿ. ನಿಮಗೆ ಶೇಪ್ ಅಂತಕ್ಕಂಥ ಜಾಸ್ತಿ ಬರುತ್ತೆ ಇದರಲ್ಲಿ. ಸೊ ಹಾಗಾಗಿ ಕರೆಕ್ಟಾಗಿ ನಿಮಗೆ ಸಿಗುತ್ತೆ. 5.25 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಓಕೆನಾ, ಆ್ಯಕ್ಚುಲಿ ಅದೆಷ್ಟಿದೆ ಅಷ್ಟೇ ಇಟ್ಕೊಳ್ಬೇಕು. ದೊಡ್ಡ ಬ್ಲೌಸ್ಗಳಲ್ಲಿ ಅಷ್ಟೇ ಇಟ್ಕೊಳ್ಳಿ. ಸ್ಲೀವ್ ರೌಂಡ್ ಎಷ್ಟಿದೆ ಅಷ್ಟೇ ಆರ್ಮೋಲ್ ಡೌನಿಂಗನ್ನು ಮಾಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಅದಾದ ನಂತರ ಜಸ್ಟ್ ನಮಗೆ ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಶೇಪನ್ನು ಕೊಡ್ತಕ್ಕಂಥದ್ದು ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ನಿಮಗೆ ಶೇಪು ಬರುತ್ತೆ, ಆರ್ಮೋಲ್ ರೌಂಡು ಸಿಕ್ಕಿಬಿಡುತ್ತೆ. 8.25 ಇಂಚ್ ಇವ್ರಿಗೆ ಬೇಕಾಗಿತ್ತು. ಯಾವುದು? ಸ್ಲೀವ್ ರೌಂಡು. ಸೊ 8.25 ಇಂಚಿಗೆ ಇಲ್ಲಿಗೆ ಮಾರ್ಕ್ ಹಾಕಿದ್ರೆ ಇಲ್ಲಿ 8 ಇಂಚು ಬರುತ್ತೆ. ಸೊ ಇರಲಿ, 8.25 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ. ಸೊ ಇಲ್ಲಿ ಆರ್ಮೋಲ್ ರೌಂಡ್ ಕೌಂಟ್ ಮಾಡಿದ್ರೆ ನಮಗೆ ಎಷ್ಟು ಬರಬೇಕು? 7.25 ಇಂಚು ಬ್ಯಾಕಲ್ಲಿ ಬಂತಲ್ಲ, ಸ್ಲೀವಲ್ಲಿ ಬಂತಲ್ಲ. ಸೊ ಅಷ್ಟೇ ಬರ್ತಾ ಇದ್ದಾನೆ. ಇಲ್ಲ ನೋಡಿ, ಕರೆಕ್ಟಾಗಿ 7.25 ಇಂಚು ಬರ್ತಾಯಿದೆ. 1 ಗೆರೆ ಕಡಿಮೆ ಬರ್ತಾಯಿದೆ. ಸ್ಟಿಚಿಂಗ್ ಇಲ್ಲಿಗೆ ಮಾಡ್ತೀವಿ. ಶೋಲ್ಡರ್ ಸ್ಟಿಚಿಂಗ್ ಇಲ್ಲಿ ಸಿಗುತ್ತೆ ನಿಮಗೆ. ಓಕೆನಾ, ಇದಾದಮೇಲೆ ಸ್ಟಿಚಿಂಗ್ ಇಲ್ಲಿ ರೀತಿ ಬರುತ್ತೆ. ನಿಮಗೆಲ್ಲ ಇನ್ಕ್ಲೂಡಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಿಚಿಂಗ್ ಇಲ್ಲಿ ಸೇರುತ್ತೆ. ಓಕೆನಾ, ಈಗ ಚೆಕ್ ಮಾಡ್ಕೊಳ್ಬೇಕಾದ್ರೆ 7.25 ಇಂಚು ಕರೆಕ್ಟ್ ನಿಮಗೆ ಬಂದು ಕೂತ್ಕೊಳ್ಳುತ್ತೆ ಸ್ಟಿಚಿಂಗ್ ಇಲ್ಲಿ ಮಾಡೋದ್ರಿಂದ. ನೋಡಿ, ಇನ್ನೂ 1 ಗೆರೆ ಹೆಚ್ಚಿಗೆ ಬರ್ತಾಯಿದೆ. 7.25 ಇಂಚು ಬರ್ತಾಯಿದೆ ಆಫ್ಟರ್ ಸ್ಟಿಚಿಂಗ್. ಯಾಕಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಳಗಡೆ ಬರ್ತೀವಲ್ವ, ಆಗ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಈಗ ಇವ್ರಿಗೆ ಶೋಲ್ಡರ್ ರೆಡಿ ಎಷ್ಟು ಬೇಕು ನಮಗೆ? ಶೋಲ್ಡರು ಅಂತಂದರೆ 2.25 ಇಂಚು ಸಾಕಾಗುತ್ತೆ. ಸೊ 3 ಇಂಚಿಗೆ 2.25 ಇಂಚಿಗೆ ಒಂದು ಮಾರ್ಕು, 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕು 2 ಇಂಚಿದೆ. ಸೊ ನಾವೇನು ಮಾಡ್ತಾಯಿದ್ದೀನಿ, 2.25 ಇಂಚಿಗೆ 1/2 ಇಂಚ್ ಇನ್ಕ್ರೀಸ್ ಮಾಡಿಕೊಂಡು ಶೇಪ್ಗೋಸ್ಕರ, ಬ್ರಾಡ್ನೆಸ್ಗೋಸ್ಕರ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಸೊ ಡೈರೆಕ್ಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಜಸ್ಟ್ ರೌಂಡ್ ಶೇಪೇ ಕೇಳಿರೋದ್ರಿಂದ ನಾವೇನು ಮಾಡಬೇಕು, ಈ ರೀತಿ ಶೇಪನ್ನು ಕೊಡುವಂಥದ್ದು ಪರ್ಫೆಕ್ಟಾಗಿ ನಿಮಗೆ ಸಿಕ್ಬಿಡತ್ತೆ. ಅದಾದ ನಂತರ ವೆಸ್ಟ್ ಎಷ್ಟಿದೆ? 28.25 ಇಂಚಿದೆ. ಅಂದರೆ 7 4 28, 7 ಇಂಚು ಪ್ಲಸ್ 1 ಗೆರೆ ಬರುತ್ತೆ.
ಸೊ ಒಂದು ಮಾರ್ಕ್ ಹಾಕ್ಕೊಳ್ಳಿ 1 ಇಂಚ್ ಟಕ್ಸ್ಗೋಸ್ಕರ. ಅದಾದ ನಂತರ 1.5 ಇಂಚು ಮಾರ್ಜಿನು ಎಕ್ಸ್ಟ್ರಾ ನಿಮ್ಗೆ ಎಷ್ಟಕ್ಕೆ ಬೀಳುತ್ತೋ. ಈ ಸ್ಕೇಲ್ ಏನಿದೆ ಇದು 1.5 ಇಂಚ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ನಿಮಗೆ 1.5 ಇಂಚಿಗೆ ಸಿಗುತ್ತೆ. ಓಕೆನಾ, ಅದಕ್ಕೋಸ್ಕರ ಮಾರ್ಜಿನ್ಗೆ ಲೈನ್ ಹಾಕ್ಕೊಂಡಿದ್ದೀವಿ. ಇದಾದ ನಂತರ ಬ್ಯಾಕಲ್ಲಿ ಟಕ್ಸ್ ಯಾವ ರೀತಿ ಹಿಡಿಬೇಕು ಅಂದರೆ ಇದೇನಿದೆ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಳ್ಳಿ, ನಿಮಗೆ ಬರುತ್ತೆ. ಇಲ್ಲಿ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಎಷ್ಟು ಮಾಡ್ಕೋಬೇಕು ಡ್ರಾ ಅಂತಂದರೆ ಇವ್ರದ್ದು ಫುಲ್ ಬಸ್ಟ್ ಎಷ್ಟಿದೆ 33 ಇಂಚ್ ಇರೋದ್ರಿಂದ ಸೊ 3.25 ಇಂಚ್ಗೆ ರೆಡಿ, 3.25 ಇಂಚಿಂದ ರೆಡಿ ಏನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ರೆಡಿ ಇದೆ ಅಲ್ಲಿಂದ 3.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಾವು ಬ್ಯಾಕ್ ಟಕ್ಸನ್ನು ಹಿಡಿತಕ್ಕಂಥದ್ದು. ಓಕೆನಾ, ಇದಿಷ್ಟು ಬ್ಯಾಕ್ ಆಯಿತು. ವೀಕ್ಷಕರೇ, ಕ್ರಾಸ್ ಕಟ್ಟಿಂಗ್ಗೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಈ ಆ್ಯಂಗಲಲ್ಲಿ ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು, ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕು. ಇಲ್ಲೊಂದು ಮಾರ್ಕು ಪ್ಲಸ್ ಇಲ್ಲಿ ಒಂದು ಮಾರ್ಕು, ಇಲ್ಲಿ ಹಾಕಿ ಬಾಟಮ್ ಇವೆರಡೇ ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಏನು ಮಾಡಬೇಕು ನೀವು ಅಂತಂದರೆ ಒಂದು ಸ್ಟ್ರೇಟ್ ಲೈನ್ನ ಅಂದರೆ ಎಲ್ ಶೇಪ್ ಸ್ಕೇಲಿಂದ ಕರೆಕ್ಟ್ ಆ್ಯಂಗುಲರಲ್ಲಿ ಆ ಲೈನ್ ಏನು ಬರುತ್ತೆ ಆ ಲೈನಿಗೆ ಒಂದು ಡ್ರಾನ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ, ಡ್ರಾ ಮಾಡ್ಕೊಂಡಾದ್ಮೇಲೆ ಎಲ್ ಶೇಪಿಂದ ಈ ಲೈನ್ ಪ್ಯಾರಲಾಗಿ ಇಟ್ಕೊಂಡು ನಾವು ಈ ಲೈನ್ನ ಡ್ರಾ ಮಾಡ್ಕೋಬೇಕು. ಓಕೆನಾ, ಈ ಲೈನ ಈ ರೀತಿ ಡ್ರಾ ಮಾಡ್ಕೋಬೇಕು. ಇದು ನಮಗೆ ಕ್ರಾಸ್ ಕಟ್ಟಿಂಗ್ಗೆ ಹೆಲ್ಪ್ ಆಗುತ್ತೆ. ಇದಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಇದು ಬಂದು ಓಪನ್ ಸೈಡ್ ಫ್ರಂಟ್ ಉಪ್ಪಟ್ಟಿ ಕಾಚುಪಟ್ಟಿ ಬರುತ್ತಾ ಅಲ್ಲಿಗೆ ಬರುತ್ತೆ. ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಅಡಿಷ್ನಲ್ 1.5 ಇಂಚಿಗೆ ಒಂದು ಮಾರ್ಕನ್ನು ಹಾಕೊಂಬಿಡಿ. ನೀವು ಕಟಿಂಗ್ ಇಲ್ಲಿಗೆ ಮಾಡಬೇಕು, ನೀವು 1.5 ಇಂಚಿಗೆ ಮಾಡಬೇಕು. ಇದು 1.5 ಇಂಚಿಗೆ ನೀವು ಮಾರ್ಕನ್ನು ಹಾಕೊಂಬಿಡಿ ಅಡ್ವಾನ್ಸ್ ಆಗಿ. ಆಗ ನಿಮಗೇನಾಗುತ್ತೆ ಇದು ಗೊತ್ತಾಗುತ್ತೆ ಫ್ರಂಟು ಹುಕ್ಸ್ಪಟ್ಟಿ ಕಾಚುಪಟ್ಟಿ. ಇಲ್ಲಿಂದ ನಾವೇನು ಮಾಡಬೇಕು ಅಂತಂದರೆ ನಮಗೆ ಡಾಟ್ ಪಾಯಿಂಟಿಂದ ಅಂಡರ್ ಬಸ್ಟ್ ಎಷ್ಟು ಬರ್ತಾ ಇದೆ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ನಮಗೆ ಬರ್ತಕ್ಕಂಥದ್ದು 2 ಇಂಚ್ ಬರುತ್ತೆ. ಸೊ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಇಲ್ಲಿಗೆ ಸೇರಿಸ್ಕೊಳ್ಬೇಕು, ಇಲ್ಲಿಗೆ ಮಾರ್ಕನ್ನು ಹಾಕಬೇಕು. ಇದು ಡಾಟ್ ಪಾಯಿಂಟ್ ಅಂಡರ್ ಬಸ್ಟಿಂದ ಬರ್ತಕ್ಕಂಥ ಮೆಜರ್ಮೆಂಟ್. ಇದು 2 ಇಂಚು ಅಂಡರ್ ಬಸ್ಟು, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು. ಇವೆರಡೂ ಲೈನನ್ನು ಎಲ್ ಶೇಪ್ ಸ್ಕೇಲಿಂದ ನೀವು ಈ ರೀತಿ ಮಾರ್ಕನ್ನು ಹಾಕೋಬೇಕು. ಓಕೆನಾ, ಈ ರೀತಿ ಹಾಕ್ಕೊಂಡು ಆದಮೇಲೆ ನಮಗೆ ಡಾಟ್ ಪಾಯಿಂಟಿಂದ ಶೋಲ್ಡರ್ ಹೈಟ್ ಮೆಜರ್ಮೆಂಟ್ ಸಿಗುತ್ತೆ. ಹೆಂಗೆ ಸಿಗುತ್ತೆ ಅಂದರೆ ಡಾಟ್ ಪಾಯಿಂಟ್ ನಮಗಿರ್ತಕ್ಕಂಥದ್ದು 9.5 ಇಂಚು. ಸೊ ಅಲ್ಲಿ ಏನು ಮಾಡಬೇಕು ನಾವು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಶೋಲ್ಡರ್ ಪಾಯಿಂಟ್ ಬೇಕಾಗುತ್ತೆ. ಸೊ 10 ಇಂಚಿಗೆ ಇಲ್ಲಿ ಮಾರ್ಕನ್ನು ಹಾಕ್ಕೊಳ್ಳಿ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸಹಿತ. ಓಕೆನಾ, ಇದನ್ನು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ ಲೈನ್ನ. ಓಕೆನಾ, ಅದಾದಮೇಲೆ ಈ ಲೈನ್ಗೆ ಪ್ಯಾರಲಲ್ ಆಗಿ ನಮಗೆ ಶೋಲ್ಡರ್ ಲೈನ್ ಹಾಕೋಬೇಕು. ಶೋಲ್ಡರ್ ಲೈನ್ ನಾವು ಎಷ್ಟು ಇಟ್ಟಿದ್ವಿ 5.5 ಇಂಚು ಇಟ್ಕೊಂಡಿದ್ವಿ. ಸೊ ಇಲ್ಲಿ ಕೂಡ ಅಷ್ಟೇ ಸೇಮ್ 5.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಅದಾದ ನಂತರ 5.5 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಲೈನನ್ನು ಈ ರೀತಿ ಇಳಿಸಿ. ಇದು ನಮಗೆ ಆರ್ಮೋಲ್ ಡೌನಿಂಗ್ ಲೈನ್ ಆಗುತ್ತೆ. ಪ್ಲಸ್ ಬ್ಯಾಕ್ ಸೈಡಲ್ಲಿ ನಾವು ಎಷ್ಟು ಇಂಚ್ ಇಟ್ಟಿದ್ವಿ 5.25 ಇಂಚ್ ಇಟ್ಟಿದ್ವಿ. ಇಲ್ಲಿ ಕೂಡ 5.25 ಇಂಚೆ ನಾವು ಇಟ್ಕೊಳ್ಬೇಕು. ಓಕೆನಾ, ಇನ್ಕ್ರೀಸ್ ಏನು ಮಾಡುವ ಅವಶ್ಯಕತೆ ಇಲ್ಲ. ಇದೇ ನಮಗೆ ಅಪ್ಪರ್ ಚೆಸ್ಟ್ ಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಇದಾದ ನಂತರ ಅಪ್ಪರ್ ಚೆಸ್ಟ್ ನಮ್ದು ಎಷ್ಟಿದೆ 8.5 ಇಂಚ್ ಇದೆ. 8 32 34 8.5 ಇಂಚ್ ಇದೆ. ಸೊ 8.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆನಾ, ಇಲ್ಲಿ ಫುಲ್ ಬಸ್ಟ್ ಎಷ್ಟು ಬರುತ್ತೆ, ಫುಲ್ ಬಸ್ಟ್ ನಮಗೆ ಬರ್ತಕ್ಕಂಥದ್ದು ಇನ್ನೂ ಕಡಿಮೆ ಇದೆ. 30 ಇಲ್ಲಿ 4 ಇದ್ದರೆ ಇಲ್ಲಿ 33 ಇದೆ, ಅಂದರೆ ಒಂದು ಗೆರೆ ಕಡಿಮೆ ಬರುತ್ತೆ. ಸೊ ಅಲ್ಲಿಗೊಂದು ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಮಾರ್ಕು ಎರಡೂ ಸೇರಿಸಿ ನೀವೇನು ಮಾಡಬೇಕು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು 1/2 ಇಂಚು ಮಾರ್ಜಿನ್ ಇಲ್ಲಿದೆ, 2.5 ಇಂಚಿನ ಇದು 3 ಇಂಚು. ಸೊ ಇಲ್ಲಿ ನಮಗೆ ಎಷ್ಟಿದೆ 2 ಇಂಚಿದೆ. ಸೊ 2 ಇಂಚು ಫ್ರಂಟ್ ನಮಗೆ ಎಷ್ಟು ಇಂಚಿಗೆ ಡೌನ್ ಬೇಕು ಅಂತಂದರೆ 6.5 ಇಂಚುಗೆ ಡೌನ್ ಬೇಕು. 6.5 ಇಂಚಿಗೆ ಮಾಡ್ಕೊಳ್ಳಿ. 6.5 ಇಂಚ್ ಡೌನು ಪ್ಲಸ್ ಇಲ್ಲಿ 2 ಇಂಚ್ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ 2 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೇಟ್ ಲೈನ್ ಡ್ರಾ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕೊಡ್ತಾ ಇದ್ದೀನಿ, ರೌಂಡ್ ಶೇಪ್.
ಓಕೆನಾ. ಫ್ರಂಟ್ ರೌಂಡ್ ಶೇಪನ್ನು ಕೊಟ್ಟಿದ್ದೀನಿ. ಈಗ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೇಮ್ ಆರ್ಮೋಲ್ ರೌಂಡ್ ಶೇಪನ್ನು ಕೊಡುವಂಥದ್ದು. ಈಗ ನಾವು ಆರ್ಮೋಲ್ ರೌಂಡನ್ನು ಚೆಕ್ ಮಾಡ್ಕೊಳ್ಳಿ ಒನ್ ಟೈಮ್. ಎಷ್ಟು ಬರ್ತಾ ಇದೆ? 7.5 ಇಂಚು ನಮಗೆ ರೆಡಿ ಬೇಕು. ಇಲ್ಲಿ ನಮಗೆ ಸಿಗ್ತಾ ಇದೆ 8 ಇಂಚು. ಸೊ 8 ಇಂಚು 1/2 ಇಂಚು ನಾವು ಟಕ್ಸ್ ಹಿಡಿತೀವಿ. 1/2 ಇಂಚು ಟಕ್ಸ್ ಹಿಡಿದಾಗ ಏನಾಗುತ್ತೆ ಅಂತಂದರೆ ಅಪ್ಪರ್ ಚೆಸ್ಟ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಅಪ್ಪರ್ ಚೆಸ್ಟ್ ಕಡಿಮೆ ಆಗುತ್ತೆ ಅಂದರೆ ನಾವೇನು ಮಾಡಬೇಕು, ಇಲ್ಲಿ 1/2 ಇಂಚು ಇನ್ಕ್ರೀಸ್ ಮಾಡಿ ಪ್ಲಸ್ ಒಂದು 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ 1/4 ಇಂಚು ಕೊಡ್ತೀವಲ್ಲ ಅದನ್ನು ಇನ್ಕ್ರೀಸ್ ಮಾಡಿ 3/4 ಇಂಚು ಎಕ್ಸ್ಟ್ರಾಗೆ ಇಲ್ಲಿ ಮಾರ್ಕನ್ನು ಹಾಕೋಬೇಕು. ಈ ಲೈನ್ನ ಡ್ರಾ ಮಾಡಿಕೊಂಡು ಅಪ್ಪರ್ ಚೆಸ್ಟ್ ಲೈನ್ನ ಕಂಟಿನ್ಯೂ ಡ್ರಾ ಮಾಡಿಕೊಂಡು 3/4 ಇಂಚು ಎಕ್ಸ್ಟ್ರಾಗೆ ಇಲ್ಲಿ ಮಾರ್ಕನ್ನು ಹಾಕೋಬೇಕು. ಇದು ಮಾರ್ಕು ಇಲ್ಲಿಗೆ ಕರೆಕ್ಟಾಗಿ ಅಪ್ಪರ್ ಚೆಸ್ಟ್ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಇದನ್ನು ನೆನಪಿಟ್ಕೊಳ್ಳಿ. ಈ ಲೈನಿಗೆಲ್ಲ ನಾವು ಹಾಕ್ತಕ್ಕಂಥದ್ದು 1/2 ಇಂಚು ಲೈನಿಗೆ ಮಾರ್ಕ್ ಹಾಕ್ಕೊಳ್ಳಿ. ಕೆಳಗಡೆ ಬಿಡ್ತಿಂದ ಇನ್ನೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದೇ ಲೈನ್ ಎಕ್ಸ್ಟೆನ್ಷನ್ ಆಗಿ ಹೋಗುತ್ತೆ. ಇದಾದ ನಂತರ ನಮಗೆ 34 ಇಂಚು ಇರೋದ್ರಿಂದ 3/4 ಇಂಚಿಗೆ ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 3/4 ಇಂಚಿಗೆ. ಓಕೆನಾ. ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಯಾಕೆ 3/4 ಇಂಚು ಅಂತಂದರೆ ನಮಗೆ ಫುಲ್ ಬಸ್ಟ್ ಆಧಾರದ ಮೇಲೆ ಅದನ್ನು ಇಟ್ಕೊಂಡಿದ್ದೀವಿ ಡಿವೈಡೆಡ್ ಬೈ 10. ಓಕೆನಾ. ಇಲ್ಲಿ ನಮಗೆ ವೆಸ್ಟ್ ಪಾಯಿಂಟ್ ಎಷ್ಟಿದೆ ಅಂತಂದರೆ 7/4 ಇಂಚು ಬರುತ್ತೆ. 7×4 28, 7/4 ಮೇಲೆ 1 ಗೆರೆ ಬರುತ್ತೆ. ಅಷ್ಟಕ್ಕೆ ಮಾರ್ಕನ್ನು ಹಾಕೋಬೇಕು. ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು 1.5 ಇಂಚು ಸಿಗುತ್ತೆ. 1.5 ಇಂಚು ಅಂದರೆ 3/4 ಇಂಚು ಈ ಕಡೆ, 3/4 ಇಂಚು ಈ ಕಡೆ ಪಾಯಿಂಟನ್ನು ಮಾಡ್ಕೊಳ್ಬೇಕು. ಅದಾದ ನಂತರ ಈ ಶೇಪ್ ಸ್ಕೇಲಿಂದ ನೀವು ಈ ರೀತಿಯೇ ಡಾಟ್ ಪಾಯಿಂಟನ್ನು ಹಿಡಿಬೇಕಾಗತ್ತೆ. ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾಕೆ ಅಂತಂದರೆ ಕರೆಕ್ಟಾಗಿ ನಮಗೆ ಕಪ್ ಶೇಪ್ ಅಂತಕ್ಕಂಥದ್ದು ಸಿಗುತ್ತೆ, ಅದಕ್ಕೋಸ್ಕರ. ಓಕೆನಾ. ಇದಾದ ನಂತರ ರೌಂಡ್ ಶೇಪ್ ಬೇಕು ನಮಗೆ ಅಂತಂದರೆ ಎಲ್ಲಿಂದ ಕನ್ಸಿಡರ್ ಮಾಡಬೇಕು ನಮಗೆ ರೌಂಡ್ ಶೇಪ್? ಇಲ್ಲೇನಿದೆ 3/4 ಇಂಚು ನಾವು ಇಟ್ಕೊಂಡಿದ್ವಲ್ವ, ಅದೇ 3/4 ಇಂಚು ನಾವೇನು ಮಾಡಬೇಕು, ಇಲ್ಲಿಂದ ತೆಗೆದುಕೊಳ್ಬೇಕು. 3/4 ಇಂಚು ತಗೊಂಡು ಇಲ್ಲಿ ಏನಿದೆ ಇದೇ ಲೈನ್ನ, ಈ ಲೈನು ಮತ್ತು ಈ ಲೈನ್ ಇವೆರಡನ್ನೂ ಪ್ಯಾರಲಲ್ ಆಗಿ ನಾವು ಲೈನ್ನ ಹಾಕೋಬೇಕು. ಇದು ನಮಗೆ ಪರ್ಫೆಕ್ಟಾಗಿ ಕೊಡುತ್ತೆ. ಇದಾದ ನಂತರ ನಾವೇನು ಮಾಡಬೇಕು, ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆನಾ. 2 ಇಂಚಿಗೆ ರೌಂಡ್ ಶೇಪ್ಗೋಸ್ಕರ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಾವು ರೌಂಡ್ ಶೇಪನ್ನು ಕೊಡುವಂಥದ್ದು. ಎಲ್ಲಿಗೆ? ಇಲ್ಲಿಗೆ. ಓಕೆನಾ. ಇದಾದ ನಂತರ ಇಲ್ಲಿ ಕೂಡ ನಮಗೆ ಶೇಪನ್ನು ಕಂಟಿನ್ಯೂ ಮಾಡಲಿಕ್ಕೋಸ್ಕರ ಇಲ್ಲಿವರೆಗೆ ಕೊಡಿ. ನಮಗೆ ಇದೇ ರೀತಿ ಶೇಪ್ ಅಂತಕ್ಕಂಥದ್ದು ಸಿಗುತ್ತೆ. ಬೆಲ್ಟ್ ಅಂತಕ್ಕಂಥದ್ದು ಬೇಡ, ನಮಗೆ ಸ್ಟ್ರೇಟಾಗಿ ಮಾಡ್ಕೊಳ್ತೀವಿ ಅಂತಂದರೆ ಈ ಪಾಯಿಂಟ್ ಇಟ್ಕೊಂಡು ನಾವೇನು ಮಾಡಬೇಕು, ಜಸ್ಟ್ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಇಲ್ಲಿಂದ ನಮಗೆ ಇದೇನು ಶೇಪ್ ಇದೆ ಆ ಶೇಪ್ ಅಂತಕ್ಕಂಥದ್ದು ಸಿಗುತ್ತೆ. ಇದನ್ನು ಕಟ್ ಮಾಡ್ಕೊಂಡು ನಿಮಗೆ ಎಕ್ಸ್ಪ್ಲನೇಷನ್ನ. ಇದು ನಮಗೆ ಫ್ರಂಟ್ ಆಯಿತು. ಫ್ರಂಟ್ನ ಕಟ್ ಮಾಡ್ಕೊಂಡಿದ್ದೀವಿ. ಈ ಕಟ್ ಮಾಡಿಕೊಂಡು ಇವೆರಡೂ ಲೈನಿಗೆ ನಾವೇನು ಮಾಡ್ತಾಯಿದ್ದೀವಿ, ಇಟ್ಕೊಳ್ತಾ ಇದ್ದೀವಿ. ಇವೆರಡೂ ಲೈನಿಗೆ ಇಟ್ಕೊಂಡಾದಮೇಲೆ ಇಲ್ಲೇನು ಟಕ್ಸ್ ಹಿಡಿತೀವಿ ನಾವು, ಆಗ ಇದು ಸರಿ ಬರುತ್ತೆ. ಇವೆರಡೂ ಲೈನ್ ಇಟ್ಕೊಂಡಾದಮೇಲೆ ನಮಗೆ ಪಟ್ಟಿ ಬರ್ತಕ್ಕಂಥದ್ದು ಎಷ್ಟು ಇಂಚ್ ಪಟ್ಟಿ ಬರುತ್ತೆ ಅಂದರೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಇಲ್ಲಿ ಕೆಳಗಡೆ 1/3 ಇಂಚಿನ ಪಟ್ಟಿ ನಮಗೆ ಈ ಏರಿಯಾದಲ್ಲಿ ಬರುತ್ತೆ ಟಕ್ಸಲ್ಲಿ. ಇಲ್ಲಿ ನಮಗೆ ಎಷ್ಟು ಬರುತ್ತೆ ಅಂತಂದರೆ 2.5 ಇಂಚಿನ ಪಟ್ಟಿ ನಮಗೆ ಇಲ್ಲಿ ಸಿಗುತ್ತೆ ಫ್ರಂಟಲ್ಲಿ. ಇಲ್ಲಿ ಏನು ಬರುತ್ತೆ ನಮಗೆ ಅಂತಂದರೆ 2 ಇಂಚಿನ ಪಟ್ಟಿ ನಮಗೆ ಜಾಯಿಂಟಲ್ಲಿ, ಸೈಡ್ ಜಾಯಿಂಟಲ್ಲಿ ನಮಗೆ 2 ಇಂಚು ಪಟ್ಟಿ, ಇಲ್ಲಿ 1/3 ಇಂಚಿನ ಪಟ್ಟಿ, ಇಲ್ಲಿ ನಮಗೆ 2.5 ಇಂಚಿಂದ ಇಲ್ಲಿ ನಮಗೆ ಸಿಗುತ್ತೆ. ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದರ ಆಧಾರದ ಮೇಲೆ ನಾವು ಪಟ್ಟಿಯನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಎಷ್ಟಕ್ಕೆ ಬೇಕು, ಇಲ್ಲಿ 2.5 ಇಂಚಿಗೆ ಬೇಕು, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 2/3 ಇಂಚು ಬೇಕು. ಇದ್ರ ಪ್ರಕಾರ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ತೋರಿಸ್ತೀನಿ ನಿಮಗೆ. ಈಗ ಏನು ಮಾಡ್ತೀನಿ ನಾನು, 4.25 ಇಂಚ್ ಲೆಂತ್ ಇದೆ ಅಂತಂದರೆ ಇಲ್ಲಿಂದ ನಮಗೆ ಇಲ್ಲಿಗೆ ಬೇಕಾಗತ್ತಲ್ಲ, ಎಷ್ಟಿದೆ ಇದು 9.25 ಇಂಚು ಪ್ಲಸ್ ಟೋಟಲ್ 10.25 ಇಂಚ್ ಬೇಕು. ಸೊ 10.25 ಇಂಚಿಗೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ.
ಓಕೆನಾ. 10 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಟಕ್ಸ್ ಹೋಗುತ್ತೆ ಅದರಲ್ಲಿ, ಆದರೂ ಎಕ್ಸ್ಟೆನ್ಷನ್ ಇರಲಿ ಅಂತ ನಿಮಗೆ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ. ಓಕೆನಾ. ಕಟಿಂಗನ್ನು ಮಾಡ್ಕೊಳ್ಳಿ. ಈಗ ನಾವೇನು ಮಾಡಬೇಕು ಪಟ್ಟಿ ಅಂತಂದರೆ, ಶೇಪ್ ಏನಿದೆ ಶೇಪನ್ನು ಕೊಡಬೇಕು. ಎಲ್ಲಿ ಕೊಡ್ತೀರಾ ಶೇಪು ನೀವು ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚ್ ಮಾರ್ಕ್ ಏನಿದೆ ಇಲ್ಲಿಗೆ ನೀವೇನು ಮಾಡಬೇಕು, ಇಲ್ಲಿ 1/2 ಇಂಚ್ ಮಾರ್ಕನ್ನು ನಾವೇನು ಇಡ್ತೀವಿ ಇದನ್ನು ಇಲ್ಲಿ ಇಟ್ಕೊಳ್ಬೇಕು. ಈ 1/2 ಇಂಚ್ ಮಾರ್ಜಿನ್ ಅಲ್ವಾ, ಇಲ್ಲಿಗೆ ಇಟ್ಕೊಳ್ಬೇಕು. ಇಲ್ಲಿಗೆ ಇಟ್ಕೊಂಡು ನಾವೇನು ಮಾಡಬೇಕು, ಈ ಶೇಪನ್ನು ಇಲ್ಲಿಗೆ ಹಾಕ್ಕೊಳ್ಳಿ. ಈ ರೀತಿ ಇಲ್ಲಿಗೆ ಹಾಕ್ಕೊಂಡು ನಿಂದಿರಿಸಿ ಏನು ಮಾಡಬೇಕು, ಎರಡನ್ನೂ ಕಲಿಸಿ. ಈ ರೀತಿ ಟಕ್ಸ್ ಹಿಡಿತೀವಲ್ವ, ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇದನ್ನು ಪಾಯಿಂಟೌಟ್ ಮಾಡಿಕೊಂಡು ನಾವೇನು ಮಾಡಬೇಕು, ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಪಾಯಿಂಟೌಟ್ ಮಾಡಿದಾಗ ನಮಗೆ ಎಲ್ಲಿಗೆ ಬರಬೇಕು ಅಲ್ಲಿಗೆ ಬರುತ್ತೆ ಅದು ಪಟ್ಟಿ. ಓಕೆನಾ. ಇಲ್ಲಿಗೆ ಬರುತ್ತೆ. ಈ ರೀತಿ ಡ್ರಾನ ಮಾಡ್ಕೊಳ್ಳಿ. ಇದಿಷ್ಟು ನಮಗೆ ಬರ್ತಕ್ಕಂಥದ್ದು. ರೆಡಿ ಎಷ್ಟಕ್ಕೆ ಬಂತಾಗಿಲ್ಲಿ 2 ಇಂಚಿಗೆ ರೆಡಿ ಬಂತು ನಮಗೆ. ಓಕೆನಾ. ಈಗ ಏನು ಮಾಡಬೇಕು ನಾವು ಅಂತಂದರೆ ಜಸ್ಟ್ 1/2 ಇಂಚ್ ಬಿಟ್ಟು ಕಟ್ಟಿಂಗನ್ನು ಮಾಡ್ತಕ್ಕಂಥದ್ದು. ಓಕೆನಾ. ಈ ರೀತಿ ಚೆಕ್ ಮಾಡಿಕೊಂಡಾಗ ನಿಮಗೆ ಕರೆಕ್ಟಾಗಿ ಇದು ಸಿಗುತ್ತೆ. ಓಕೆನಾ. ಸ್ಟಿಚಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿಲ್ಲ ನೀವು ಅಂತಂದರೆ, ಚೆಕ್ ಮಾಡ್ಕೊಳ್ಳಿಲ್ಲ ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಅಂತಂದರೆ ವೇರಿಯೇಷನ್ ಆಗುತ್ತೆ. ನೋಡಿ ಕರೆಕ್ಟ್ 1/2 ಇಂಚು ಮಾರ್ಜಿನ್ಗೋಸ್ಕರ ಪಟ್ಟಿ ಅಂತಕ್ಕಂಥದ್ದು ಸಿಗುತ್ತೆ. ಈ ರೀತಿ ನೀವು ಅಳತೆನ ಚೆಕ್ ಮಾಡ್ಕೊತ ನೀವು ಸ್ಟಿಚಿಂಗನ್ನು ಮಾಡಬಹುದು. ಐ ಹೋಪ್ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.